ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಚಿನ್ನಿ ಚೇಂತ ಮಗಪ್ಪ ಅಲ್ಲ ಐತಲ್ಲ, ಅದು ಬಿಡಿ, ಬೇಡ ತಡಿ, ನಾನೇ ಹೋಗ್ತಾ ಇರ್ತೀನಿ. ಫ್ರೆಂಡ್ಸ್, ಏನಂದರೆ ನಿಂತ್ಕೊಂಡು ಮಾತಾಡೋದಕ್ಕಾಗಲ್ಲ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಬೇಕಿತ್ತು. ಸುಮ್ಮನಿರೋ, ಉಳಿಸ್ಕೊಂತೀಯ, ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಬೇಕಿತ್ತು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗೈಸ್ ಏನಂದರೆ ತುಂಬ ಬೇಜಾರಾಗ್ತಿದೆ ನನಗೆ. ಬಟ್ ತುಂಬ ವಿಷಯ ಇದೆ ಶೇರ್ ಮಾಡ್ಕೊಳ್ಳೋದು, ಬಟ್ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಮಗೂ ಸ್ವಲ್ಪ ಪ್ರೈವೇಟ್ ಅನ್ನೋದಿರುತ್ತೆ ಅಲ್ವ. ಸೊ ಹಾಗಾಗಿ ಮತ್ತು ನಿಮಗೂ ಒಂದು ಆಸಕ್ತಿ ಇರುತ್ತೆ. ಏಕೆಂದರೆ ನಾನು ಏನೇ ಒಂದು ಮಾಡಬೇಕು ಅಂದರೂ ನೀವೇ ನನಗೆ ಹೇಳಿರೋದು, ನೀವು ಹೇಳಿರೋದ್ರಿಂದ ನಾನೆಲ್ಲ ಮಾಡಿದ್ದೀನಿ. ಆ್ಯಕ್ಚುಲಿ ಏನಂದರೆ, ಇತ್ತೀಚೆಗೆ ಫಸ್ಟ್ ಪಾಯಿಂಟ್ ಲೈವ್ ಮಾಡ್ತಾಯಿಲ್ಲ. ಯಾಕೆ ಲೈವ್ ಮಾಡ್ತಿಲ್ಲ ಅಂತ ಕೂಡ ಹೇಳ್ತೀನಿ. ಮತ್ತು ನನ್ನ ಕೆಲಸದ ವಿಷಯ ಏನಾಯಿತು, ಮತ್ತು ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಕಲಿಯೋಕ್ಕೆ ಹೋಗಿದ್ದೆ, ಅದೇ ವಿಷಯ ಏನಾಯಿತು, ಮತ್ತು ಪಾರ್ಲರ್ ಮಾಡೋದೆಲ್ಲ ಏನಾಯಿತು ಅನ್ನೋದನ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನಂದರೆ ಮೊದಲನೇದಾಗಿ ಸುಮ್ಮನಿರ್ತೀನಿ, ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದೆ ಪಾರ್ಲರ್ದು. ಬಟ್ ಮೇನ್ ಪಾಯಿಂಟ್ ಫಸ್ಟ್ನೇ ಚಾಪ್ಟರ್ ನಂಗೆ ಗೊತ್ತಿಲ್ಲ. ಐಬ್ರೋ ಮಾಡೋದಷ್ಟು ಇನ್ನು ಪರ್ಫೆಕ್ಟಾಗಿ ಕಲ್ತಿಲ್ಲ, ಮಾಡ್ತಾ ಕಲಿಬೇಕು. ಅಷ್ಟು ನಾನು ಟ್ರೈನಿಂಗಲ್ಲಿ ಬ್ಯೂಟಿಷಿಯನಿಂಗ್ ಅಷ್ಟು ಕಲೀಲಿಲ್ಲ, ನಿಜ ಹೇಳ್ಬೇಕಂದ್ರೆ. ನಾನೇನು ಹಂಗೆ ಎಕ್ಸ್ಪರ್ಟ್ ಥರ ಕಲೀಲಿಲ್ಲ. ನನ್ನ ಪ್ರಕಾರ ಏನಿಲ್ಲ ಅಂದರೆ ಒಂದು 6 ಮಂತ್ ಹೋಗಬೇಕು ನಾವು ಟ್ರೈನಿಂಗ್ ಕಲಿಬೇಕು ಅಂದರೆ. ನನ್ನ ಹತ್ರ ದುಡ್ಡು ಜೋಡಿಸಿದ್ದೆ ನಾನು, ಅಂದರೆ ನಾನು ದುಡ್ಡು ಜೋಡಿಸಿದ್ದೆ. ಯಾವಾಗ ಡಿಸೆಂಬರ್ಗೆ ನಾನು ಹೋಗಿದ್ದು ಟ್ರೈನಿಂಗಿಗೆ. ಸೊ ಆ ಟೈಮಲ್ಲಿ ನಾನು ಬ್ಯೂಟಿ ಪಾರ್ಲರ್ ಟ್ರೈನಿಂಗಿಗೆ ಹೋಗಬೇಕು ಅಂತಲೇ ಸ್ವಲ್ಪ ದುಡ್ಡು ಜೋಡಿಸಿದ್ದೆ. ನಂಗೆ ಅದೇ ಟೈಮಲ್ಲಿ ತಿಪ್ಟೂರಿಂದ ಒಂದು ಕಾಲ್ ಬಂತು, ಈ ಥರ ಫ್ರೀಯಾಗಿ ಬ್ಯೂಟಿಷಿಯನ್ ಮಾಡ್ತಾಯಿದ್ದಾರೆ, ಕಲ್ತ್ಕೊಳ್ಳಿ ಅಂತ. ನಾನು ಅಲ್ಲಿ ಹೋಗಿ ಎಲ್ಲ ವಿಚಾರಿಸಿದಾಗ 3000ಗೆಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಹಾಗಾಗಿ ನಾನು ಜಾಯ್ನ್ ಅದೇ, ನೀಟಾಗಿ ಕಲ್ತ್ಕೋಬೋದು, ಫುಲ್ಲು ಬೇಸಿಕ್ಕಿಂದ ಹಿಡಿದು ಮೇಕಪ್ ವರ್ಕು ಅಂತ. ಬಟ್ ನೀಟಾಗಿ ಕಲಿಯೋಕ್ಕಾಗಿಲ್ಲ, ಯಾಕೆಂದರೆ 1 ಮಂತ್ ಜಸ್ಟ್ ಒಂದು 21 ಡೇಸಲ್ಲಿ ನಾವು ಅಷ್ಟೆಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂತ ನಂಗೆ ಇವಾಗ ಗೊತ್ತಾಯಿತು. ಸೊ ಅಂದರೆ ಎಲ್ಲ ಹೇಳ್ಕೊಟ್ರು ಅವ್ರ ಕೆಲಸ ಅವ್ರು ಮಾಡಿದ್ರು, ಹೇಳ್ಕೊಟ್ರು. ನಾನು ಅವ್ರಿಗೇನು ದೂರ್ತಾಯಿಲ್ಲ, ಬಟ್ ನಾವು ನೀಟಾಗಿ ಕಲಿತಿಲ್ಲ ಅಷ್ಟೇ. ಬಟ್ ಆಮೇಲೆ ನಾನು ಅಷ್ಟರಲ್ಲಾಗಲೇ ಏನು ಮಾಡಿಬಿಟ್ಟಿದ್ದೆ, ಆ್ಯನಿವರ್ಸರಿ ಬಂದಿತ್ತು ನಮ್ಮದು ಜನವರಿ 3ಕ್ಕೆ. ಆವಾಗ ಅದ್ರ ನೆನಪಿಗೆ ಇನ್ನೇನು ಬ್ಯೂಟಿಷಿಯನ್ ಟ್ರೈನಿಂಗ್ ಹೋಗ್ತಿದ್ದೀನಲ್ಲ ಅಂದ್ಕೊಂಡು ನನ್ನ ಹತ್ರ ಕೆಲವೊಂದು ದುಡ್ಡು ಜೋಡಿಸಿದ್ದೆ ನಾನು. ಸೊ ನಾನೇನು ಮಾಡಿದೆ, ಬಳೆ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಗೋಲ್ಡ್ ಬಳೆ ಮಾಡ್ಸೋಕ್ಕೆ ಹಾಕಿದ್ದೀನಿ. ಬೇಕಿದ್ರೆ ಚೀಟಿ ತೋರಿಸ್ತೀನಿ ತಡೀರಿ. ಆಮೇಲೆ ಗೋಲ್ಡ್ ಬಳೆ ಮಾಡ್ಸೋಕ್ಕೆ ಹಾಕಿದ್ದೀನಿ, ಕಡಿಮೆ ಗ್ರಾಮ್ಗೆ ಹಾಕಿದ್ದೀನಿ, ಲೈಟ್ ವೆಯ್ಟು, ಜಸ್ಟ್ ಒಂದೇ ಒಂದು ಬಳೆ. ಯಾಕೆಂದರೆ ಈಗ ಒಂದು ಸ್ವಲ್ಪ ದುಡ್ಡಿದ್ದಾಗ ಒಂದು ಮಾಡಿಸ್ಕೊಳ್ಳೋಣ, ಆಮೇಲೆ ಒಂದು ಮಾಡಿಸ್ಕೊಳ್ಳೋಣ ಅಂತ. ಓಕೆ, ಆಮೇಲೆ ಅದು ಲೈಟಿಂಗು. ಆಮೇಲೆ ಮುಗಿದ್ಮೇಲೆ ನಾನೇನು ಕಲ್ತಿಲ್ಲ. ಆಮೇಲೆ ಆಚೆ ಕೇಳಿದಾಗ 30,000 ಕೇಳಿದ್ರು ಕಲಿಸ್ಕೊಡೋಕ್ಕೆ. ಏನಪ್ಪ ಇದು ಹೆಂಗೋ ದುಡ್ಡು ಜೋಡಿಸಿರೋದು ನಾನು ಗೋಲ್ಡಿಗೆ ಇನ್ವೆಸ್ಟ್ ಮಾಡೋದಲ್ಲ, ಈಗ ಏನು ಮಾಡೋಣ ಅಂತ ನಮ್ಮ ಹಸ್ಬೆಂಡ್ನ ಕೇಳಿದೆ. ಅವ್ರು ಕೊಡಲ್ಲ ಅಂತ ಅಂದರು. ಇನ್ನೇನು ನಮ್ಮ ಅಪ್ಪ ಅಮ್ಮಗೂ ಕೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಏನು ಮಾಡೋದು ಅಂದ್ಕೊಂಡು ನಾನು ಒಂದು ಆಪರ್ಚುನಿಟಿ ಸಿಕ್ಕಿತ್ತು ನನಗೆ. ನಾನು ಆ ಆಪರ್ಚುನಿಟಿ ಯೂಸ್ ಮಾಡಲಿಲ್ಲ ಅಷ್ಟೇ. ಗ್ಲಾಮ್ ಅವರ್ ಕೇರ್ ಅನ್ನೋ ಒಂದು ದೊಡ್ಡ ಬ್ಯೂಟಿ ಪಾರ್ಲರಲ್ಲಿ ಜಾಬ್ ಸಿಕ್ಕಿತ್ತು. ನಮ್ಮ ಪಾಪು ನನ್ನ ಜೊತೆನೇ ಇರಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಗೂ ಹೋಗೋಕ್ಕಾಗಿಲ್ಲ. ಈಗ ನಾನು ನೀಟಾಗಿ ಕಲ್ತಿರೋ ಇದಕ್ಕೆ ಪಾರ್ಲರ್ ಇಡೋಕ್ಕಾಗಲ್ಲ, ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಸೊ 100ಗೆ 200% ಪರ್ಫೆಕ್ಟ್ ಆದಮೇಲೆ ಇಡೋಕ್ಕೆ ಸಾಧ್ಯ ಏನೇ ಆದರೂ. ಅದಕ್ಕೆ ಇಲ್ಲೆಲ್ಲಾದರೂ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಕೇಳಿದೆ. ಅವ್ರು ಬೇಡ, ಏನೂ ಬೇಡ, ಊರಿಗೆ ಹೋಗಿ ಹಸು ಮೇಸು ಅಂತಿದ್ದಾರೆ. ಬೇಜಾರಾಗ್ತದೆ ನನಗೆ. ಏನು ಹೇಳಬೇಕು, ಇನ್ನೊಂದು ಮಂತು ನಾನು ಊರಿಗೆ ಹೋಗ್ತೀನಿ ಗೈಸ್. ನೋಡಬೇಕು, ನನಗೆ ಒಂಥರ ಕನ್ಫ್ಯೂಷನು. ಏಕೆಂದರೆ ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ಅಂದರೆ, 2 ಇಯರ್ಸ್ 2 ವರ್ಷಕ್ಕೊಂದ್ಸತಿ ನಮ್ಮ ಹಸ್ಬೆಂಡ್ಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಒಂದೇ ಕಡೆ ಒಂದು ಇಟ್ಕೊಳಕ್ಕಾಗಲ್ಲ. ನಾವು 2 ವರ್ಷಕ್ಕೆ ನಮ್ಮ ಬೇಬಿನ ಕರ್ಕೊಂಡು ಓಡಾಡೋಕ್ಕಾಗಲ್ಲ. ಸುಮ್ಮನೆ ಊರಿಗೆ ಹೋಗು, ಒಂದು ಒಳ್ಳೆ ಕಾರ್ಮೆಂಟಿಗೆ ಸೇರಿಸು, ಆರಾಮಾಗಿರು, ಸೌಂಡ್ ಮಾಡಬೇಡ, ಆರಾಮಾಗಿರು.
ಅಂತ ಹೇಳ್ತಾ ಇದ್ದಾರೆ ಅವರು. ನಿಂಗೆ ಬೇಜಾರಾದರೆ ನಿಂಗೆ ಅಷ್ಟು ದುಡಿಬೇಕು ಅನಿಸಿದ್ರೆ ಹಸು ಅಂದರೆ ನಮ್ಮ ಅಪ್ಪ ಅಮ್ಮ 2 ಹಸು ಕೊಟ್ಟಿದ್ದಾರೆ, ನಿಮಗೂ ಗೊತ್ತಲ್ವ. ಸೊ ಅದನ್ನ ಮೇಸು, ಅದ್ರ ಜೊತೆ ಕುರಿನೂ ಕಾಯಿ ಅಂತಿದ್ದಾರೆ. ಗೊತ್ತಿಲ್ಲ, ನನಗೆ ಅದು ಅಷ್ಟಿಷ್ಟ ಇಲ್ಲ ನಿಜ ಹೇಳ್ಬೇಕಂದ್ರೆ. ಯಾಕೂ ಇಲ್ಲ, ನನಗೆ ಅಷ್ಟಿಷ್ಟ ಇಲ್ಲ ನಿಜ ಹೇಳಬೇಕು ಅಂದರೆ. ಯಾಕೆಂದರೆ ಬಿಸಿಲಲ್ಲಿ ನಾನು ಆಚೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅಂದ್ರೂ ನಾನು ಛತ್ರಿ ಹಿಡ್ಕೊಂಡೇ ಹೋಗೋದು. ಅಂಥದ್ರಲ್ಲಿ ನಾನು ಹೇಗೆ ಹಸು ಕಾಯಲಿ? ತುಂಬ ಬಿಸಿಲು ಅಂದರೆ ಹಸು ಕಾಯೋದು ನಾನು ಹಸು ಕಾಯೋದೇನೋ ಸಣ್ಣ ಕೆಲಸ ಅಂತ ಹೇಳ್ತಾ ಇಲ್ಲ, ಅದು ಕೂಡ ತುಂಬ ಒಂದೊಂದು ಕೆಲಸಕ್ಕೂ ಅದರದ್ದೇ ಆದಂಥ ವ್ಯಾಲ್ಯೂ ಇರುತ್ತೆ. ಇವನ್ ಚೆನ್ನಾಗಿ ದುಡ್ಡು ಬರ್ತಾಯಿದೆ. ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ನೀವು ದ ಬೆಸ್ಟ್ ವೇ ಮನೇಲಿರೋ ಹೆಂಗಸರುಗಳಿಗೆ ಅಂತ ಅನಿಸುತ್ತೆ. ಬಟ್ ನಾನು ಯಾವಾಗಲೂ ಬಿಸಿಲಿಗೆ ಹೋಗಿಲ್ಲ. ಅದನ್ನು ಹೇಗೆ ಮಾಡೋಣ ಅನ್ನೋದು ನನಗೆ ಬೇಜಾರಿದೆ. ಸೊ ಏನು ಮಾಡಬೇಕು ಅಂತ ನಾನು ಟೋಟಲಾಗಿ ನನಗೆ ಕನ್ಫ್ಯೂಸ್ ಆಗಿದೆ ಗೈಸ್. ನೋಡೋಣ, ನಿಮ್ಮ ಅಭಿಪ್ರಾಯ ನೀವು ಈ ವಿಡಿಯೋ ಕೆಳಗಾದರೂ ನನಗೆ ತಿಳಿಸ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಪರ್ಸ್ನಲಾಗಿ ಮೆಸೇಜ್ ಕೂಡ ಮಾಡ್ಬೋದು. ಇದನ್ನು ಆಯ್ಕೆ ಮಾಡಿ, ಅದನ್ನು ಆಯ್ಕೆ ಮಾಡಿ. ಈಗ ಬ್ಯೂಟಿ ಪಾರ್ಲರ್ ಟ್ರೈನಿಂಗಿಗೆ ಹೋಗೋಣ ಅಂದರೆ ನನ್ನ ಹತ್ರ ದುಡ್ಡಿಲ್ಲ, ಗೋಲ್ಡಿಗೆ ಇನ್ವೆಸ್ಟ್ ಮಾಡಿ ಬಳೆ ತೊಗೊಂಡ್ಬಿಟ್ಟಿದ್ದೀನಿ. ನಾನೊಬ್ಳು ಪೆದ್ದಿ. ಆ್ಯಕ್ಚುಲಿ ನಾನು ಆವಾಗ ಆ ದುಡ್ಡನ್ನ ಇಟ್ಕೊಂಡು ಇಲ್ಲೇ ಹೋಗ್ಬೇಕಿತ್ತು ಕಲಿಯೋಕ್ಕೆ. ಯಾಕೆಂದರೆ ನಾನು ನೀಟಾಗಿ ಕಲ್ತಾದ್ಮೇಲೆ ಅಂತ ಎಷ್ಟು ಬಳೆ ಮಾಡಿಸ್ಕೋಬೋದಿತ್ತು. ನನಗೊಬ್ಬರು ಅದನ್ನು ನೀಟಾಗಿ ಹೇಳಿದ್ಮೇಲೆ ಈಗ ಅರ್ಥ ಆಗ್ತಿದೆ. ಈಗ ನಮ್ಮ ಹಸ್ಬೆಂಡ್ ಕೊಡೋದು ನನಗೆ ಯಾರೂ ಹೆಲ್ಪ್ ಮಾಡಲ್ಲ, ಏನು ಮಾಡಲಿ? ನೀನೆಲ್ಲಿಕ್ಲಿ ಬೀಳ್ತೀಯಾ? ತುಂಬ ಬೇಜಾರು ಆಗ್ತಾಯಿದೆ ಫ್ರೆಂಡ್ಸ್ ನನಗೆ. ಇನ್ನೊಂದು ತಿಂಗಳು ಅಷ್ಟೇ ನನಗೆ ಟೈಮು. ಯಾಕೆಂದರೆ ಸಿಚುವೇಶನ್ ಆಗಿದ್ದೆ, ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಸೊ ಹಾಗಾಗಿ ನಮ್ಮನೆ ಪರಿಸ್ಥಿತಿ ಅಂದರೆ ಫೈನಾನ್ಷಿಯಲಿ ಅಲ್ಲ, ಅದು ಹೆಂಗೆ ಹೇಳೋದು, ಮಾನಸಿಕವಾಗಿ ಅಂತ ಅಂದ್ಕೊಳ್ಳಿ, ಓಕೆನಾ? ಮಾನಸಿಕವಾಗಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಸೊ ಹಾಗಾಗಿ ನಾನು ಒಂದು ಕರೆಕ್ಟ್ ಡಿಸಿಷನ್ ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ನೀವು ಒಂದೊಳ್ಳೆ ಕರೆಕ್ಟ್ ಡಿಸಿಷನ್ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ನಾನು ಏನು ಮಾಡಿದ್ರೆ ಬೆಟರ್ ಅಂತ. ಅಂದರೆ ಎಲ್ಲಿಗೆ ಹೋಗಲಿ, ನಿಜ ನನಗೆ ಏನು ಕೆಲಸ ಮಾಡಿರಿ ಅನ್ನೋದನ್ನ ಕಮೆಂಟ್ ಮಾಡಿ. ಇದೊಂದು ಮೇನ್ ಇಂಪಾರ್ಟೆಂಟು. ಸಂಜೆ 6:15 ಆಗಿದೆ, ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಕನ್ಫ್ಯೂಸ್ ಆಗಿರ್ಬೇಕು ನನಗೆ ಅಂತ. ಸೊ ಅಷ್ಟೇ, ಇನ್ನೇನು ಇಲ್ಲ. ಕಮೆಂಟ್ ಮಾಡ್ತೀರಾ ಅನ್ಕೋತೀನಿ. ಈ ವಿಡಿಯೋ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಗಸ್, ಓಕೆನಾ? ನಾನು ಬ್ಯೂಟಿ ಪಾರ್ಲರ್ ಮತ್ತು ಹಾಗೆ ಹೀಗೆ ಜೋಡಿಸ್ಕೊಂಡಿದ್ದು ನಾನು ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಕಲ್ತ್ಕೊಳ್ಳ, ಹಸು ಮೇಯ್ಸಕ್ಕೆ ಹೋಗ್ಲಾ, ಅಥವಾ ಬೇರೆ ಏನಾದರೂ ಕೆಲ್ಸಕ್ಕೆ ಹೋಗ್ಲಾ, ಲೈಕ್ ಬೇರೆ ತುಂಬ ಆಪರ್ಚುನಿಟಿ ಇದ್ದೇ ಇರುತ್ತೆ ಅಲ್ವ, ಒಂದಲ್ಲ 2 ಆಪರ್ಚುನಿಟಿ ಇರುತ್ತಲ್ಲ, ಆ ಥರ ಬೇರೆ ಕೆಲ್ಸಕ್ಕೆ ಹೋಗ್ಲಾ, ಅಲ್ಲಿಗೆ ಹೋಗಿ ಹಸು ಮೇಯಿಸ್ಲಾ, ಅಥವಾ ಬ್ಯೂಟಿ ಪಾರ್ಲರ್ ಟ್ರೈನಿಂಗೇ ಕಲ್ತ್ಕೊಳ್ಳ ನನ್ನ ಡ್ರೀಮ್ ಹೇಳಿ, ಓಕೆನಾ? ಸಾಕು, ಈ 3ರಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ಹೇಳಿ ನೋಡೋಣ. ಓಕೆ ಗೈಸ್, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂತ. ಸೊ ಇಷ್ಟ ಆಗೋಕ್ಕೇನು ಕಂಟೆಂಟ್ ಇಲ್ಲ ಈ ವಿಡಿಯೋದಲ್ಲಿ. ನನ್ನ ಒಂದು ಕನ್ಫ್ಯೂಷನ್ಗೆ ನಿಮ್ಮ ಒಂದು ಉತ್ತರ ಬೇಕಾಗಿದೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ಪ್ಲೀಸ್ ಹೆಲ್ಪ್ ಮಾಡಿ, ಓಕೆ? ಹೆಲ್ಪ್ ಮಾಡಿ ಅಂದರೆ ಒಂದು 3 ಆಪ್ಷನ್ಸಲ್ಲಿ ಯಾವುದು ಬೆಸ್ಟ್ ವೇ ಅದನ್ನ ಕಮೆಂಟ್ ಮಾಡಿ. ಅದು ಈ ವಿಡಿಯೋ ಕೆಳಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲೂ ನನಗೆ ಕಮೆಂಟ್ ಮಾಡ್ಬೋದು. ಒಬ್ಬರು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಸೊ ಆಲ್ರೆಡಿ ಟೈಮು 9 ನಿಮಿಷ ಆಗಿದೆ. ನಾನು ಇತ್ತೀಚೆಗೆ ಲೈವ್ ಯಾಕೆ ಮಾಡ್ತಾಯಿಲ್ಲ, ಅದಕ್ಕೊಂದು ಆನ್ಸರ್ ಮಾಡಬೇಕು. ಇತ್ತೀಚೆಗೆ ಲೈವ್ ಯಾಕೆ ಮಾಡ್ತೀರಂದರೆ ಬೇಜಾರಾಗಿದೆ, ನಿಜ ಹೇಳಬೇಕು ಅಂದರೆ ಬೇಜಾರಾಗಿದೆ, ಅದಕ್ಕೋಸ್ಕರ ಲೈವ್ ಮಾಡ್ತಿಲ್ಲ. ಏನಕ್ಕೆ ಬೇಜಾರು ಅಂತ ನಿಮಗೇನಾದರೂ ತಲೆಯಲ್ಲಿದ್ದರೆ ಕಮೆಂಟ್ ಮಾಡಿ, ಅದು ಏನಕ್ಕೆ ಅಂತ ನೆಕ್ಸ್ಟ್. ದಿನ ತುಂಬ ಬೇಜಾರಾಗಿದೆ ಲೈವ್ ಮಾಡೋದ್ರ ಮೇಲೆ. ಸೊ ಹಾಗಾಗಿ ಲೈವ್ ಮಾಡ್ತಾಯಿಲ್ಲ. ಓಕೆ ಗೈಸ್, ಸಾಕು, ಟೈಮ್ ಆಯಿತು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.